ಕನಸಿನ ಭಾರತ ಈ ಸುದ್ದಿವಾಹಿನಿ ಲಾಂಚ್ ಆಗ್ತಾ ಇರ್ತಕ್ಕಂಥದ್ದು ಸಂತೋಷದ ಸುದ್ದಿ. ಈ ಹಿಂದೆ ಈ ಪತ್ರಿಕೆ ಒಳ್ಳೆಯ ಸುದ್ದಿಗಳನ್ನು ಪ್ರಕಟಿಸಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಒಂದು ಪತ್ರಿಕೆಯಾಗಿತ್ತು. ಇವಾಗ ಈ ಸುದ್ದಿವಾಹಿನಿ ಏನಪ್ಪ ಅಂತಂದರೆ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು ಸಂತೋಷದ ಸಂಗತಿಯಾಗಿದ್ದು ನಾನು ಶುಭ ಕೋರ್ತೀನಿ. ಇದು ಗ್ರಾಮೀಣ ಮಟ್ಟದವರೆಗೂ ಕೂಡ ಸುದ್ದಿಗಳನ್ನು ಅವರು ಕವರ್ ಮಾಡಿ ಪ್ರಸಾರ ಮಾಡಬೇಕು ಅಂತಕ್ಕನ್ನೋದು ನನ್ನ ಬಯಕೆ ಇದೆ. ಗ್ರಾಮ ಮಟ್ಟದಲ್ಲಿ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಒಂದು ಗ್ರಾಮ ಮಟ್ಟದಿಂದ ಇದು ಬೆಳಿಬೇಕು, ಒಳ್ಳೆಯ ಹೆಸರು ಆಗಬೇಕು ಮತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತಕ್ಕನ್ನೋದ ನನ್ನ ಭಾವನೆ ಆಗಿರುತ್ತದೆ. ಮತ್ತು ಇವತ್ತಿನ ದಿನಗಳಲ್ಲಿ ಇವಾಗ 2019ರಲ್ಲಿ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಬೀದರ್ ಕ್ಷೇತ್ರದಿಂದ ಈಗಾಗಲೇ MP ಆಗಿರ್ತಕ್ಕಂಥ ಭಗವಂತ್ ಖೂಬಾ ಅವರು ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಲಾರದೆ ವಿಫಲರಾಗಿದ್ದು ಅವರ ಅಭಿವೃದ್ಧಿ ಕೆಲಸಗಳು ಶೂನ್ಯ ಅಂತ ಪರಿಗಣಿಸಲಾಗಿ ಅವರನ್ನು ಸೋಲಿಸಲಿಕ್ಕೆ ಈ ಭಾಗದ ಮತದಾರರು ಕಂಕಣಬದ್ಧರಾಗಿದ್ದಾರೆ. ಅವರು ಸೋಲು ಖಚಿತ ಅಂತ ಜನರ ಭಾವನೆಗಳನ್ನು ಹೇಳ್ತಾ ಇದ್ದೇವೆ. ಅವರ ಸೋಲು ಖಚಿತ ಅಂತ ಯಾವಾಗ ಪರಿಗಣಿಸ್ತಾ ಅಂದಾಗೆ ಈಶ್ವರ್ ಖಂಡ್ರೆ ಅವರ ಕಾಂಗ್ರೆಸ್ಸಿನ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರ ಗೆಲುವು ಕೂಡ ಖಚಿತಪಡಿಸಿದ್ದಾರೆ. ಅದರಂತೆ ಲೋಕಸಭೆ ಕಲಬುರಗಿಗೆ ಸಂಬಂಧಪಟ್ಟಂತೆ ಇಲ್ಲಿಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಅವರು ಅಭಿವೃದ್ಧಿ ಹರಿಕಾರರೆಂದೇ ಹೆಸರು ಮಾಡಿದ್ದಾರೆ. ಮತ್ತು ಈ ಭಾಗದ 371 Gದ ತಿದ್ದುಪಡಿಗೆ ಅದು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ ಆಗಿರುತ್ತದೆ. ಹೊರತಾಗಿ ಬೇರೆಯವರು ಅಂದರೆ BJPಯವರು ನಾವು ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಸಮಂಜಸವಾದದ್ದಲ್ಲ. ಯಾಕಂದರೆ ಮೊದಲನೇದಾಗಿ 371J ಸಂವಿಧಾನ ತಿದ್ದುಪಡಿಗೆ ಹುಟ್ಟು ಹಾಕಿದಕ್ಕಂಥ ಸನ್ಮಾನ್ಯ ಶ್ರೀ ವೈಜನಾಥ್ ಪಾಟೀಲ್ ಮಾಜಿ ಸಚಿವರು ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಹೋರಾಟ ಮಾಡಿದಂಥವರು. LK ಅದ್ವಾನಿಯವರು ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರು ಅದನ್ನು ತಿರಸ್ಕರಿಸಿದರು ಪ್ರಸ್ತಾವನೆ. ಆವಾಗ ವೈಜನಾಥ್ ಪಾಟೀಲರ ನೇತೃತ್ವದಲ್ಲಿ ನಮ್ಮಂಥ ಅನೇಕ ಧುರೀಣರು ಸನ್ಮಾನ್ಯ ಶ್ರೀ LK ಅಡ್ವಾಣಿಯವರು ಮಹಾರಾಷ್ಟ್ರದಿಂದ ಹೈದರಾಬಾದ್ದಾಗ ರಸ್ತೆ ಮುಖಾಂತರ ಹೋಗುತ್ತಿರುವಾಗ ನಾವು ಮಧ್ಯ ಮಾರ್ಗದಲ್ಲಿ ತಡೆದು ಅವರಿಗೆ ಕಪ್ಪು ಧ್ವಜ ಪ್ರದರ್ಶನ ಮಾಡಿ ಬಂಧನಕ್ಕೊಳಗಾಗಿರ್ತಕ್ಕಂಥದ್ದು ಮರೆಯತಕ್ಕಂಥದ್ದಲ್ಲ. ಇದರ ಅರ್ಥ ಈ BJPಯವರು 371Jಗೆ ವಿರೋಧ ಮಾಡಿದವರು ಇವತ್ತು ಅವ್ರದ್ದು ಯಾವುದೇ ರೀತಿಯಿಂದ ಇದರಲ್ಲಿ ಅವ್ರದ್ದು ಮಾಡಿರ್ತಕ್ಕಂಥದ್ದು ಪಾಲು ಇಲ್ಲ. ಈ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಅಭಿವೃದ್ಧಿ ಅಧಿಕಾರ ಮತ್ತು ಈ ಭಾಗದ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಚುನಾಯಿಸಬೇಕಾಗಿದೆ. ವಿಶೇಷವಾಗಿ ಭಾರತದ ಸಂವಿಧಾನವನ್ನು ತಿರುಚುತ್ತೇವೆ ಅಂತ ಹೇಳ್ತಕ್ಕಂಥವರು ಮತ್ತು ಸಂವಿಧಾನ ಸುಡುತ್ತೇವೆ ಅಂತ ಹೇಳ್ತಕ್ಕಂಥವರಿಗೆ ಜನರು ಮತ ಕೊಡೋದಿಲ್ಲ. ಮತವನ್ನು ಅವರಿಗೆ ಕೊಡಲಾರದೆ ತಿರಸ್ಕರಿಸ್ತಾರ ಅಂತಕ್ಕನ್ನೋದನ್ನು ನಾವಿಲ್ಲಿ ಹೇಳಬೇಕಾಗ್ತದೆ. ಮತ್ತು ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ, ಮತದಾರರಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕಾಯಿತು ಅಂತಂತಂದರೆ ಈ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಾದಂಥ ಬೀದರ್ ಕ್ಷೇತ್ರದ ಈಶ್ವರ್ ಖಂಡ್ರೆಯವರು ಮತ್ತು ಕಲಬುರಗಿ ಕ್ಷೇತ್ರದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಆಯ್ಕೆ ಮಾಡಬೇಕು ಅಂಥೇಳಿ ನಾನು ಜನರಲ್ಲಿ ಮತ್ತು ಮತದಾರರಲ್ಲಿ ಮನವಿ ಮಾಡ್ತೀನಿ. ಸರ್, ನಿಮ್ಮ ಮುಂದಿನ ನಡೆ ಹೆಂಗೆ ಸರ್? ಏನು ಕಾಂಗ್ರೆಸ್ ನಾನಂತೂ ಸದ್ಯಕ್ಕೆ ನಾನು ಯಾವ ಪಕ್ಷದಲ್ಲಿಯೂ ಕೂಡ ಗುರುತಿಸ್ಕೊಳ್ಳಿಕ್ಕೆ ಮತ್ತು ಸೇರ್ಪಡೆ ಆಗಲಿಕ್ಕೆ ನಾನು ತಯಾರಿಲ್ಲ. ನಾನು ಹೈದರಾಬಾದ್ ಕರ್ನಾಟಕ ಸಮಾಜ ಜಾಗರಣ ಮಂಚ ಅಂತೇಳಿ ಒಂದು ಸಾಮಾಜಿಕ ಸಂಘಟನೆ ಇದೆ. ಆ ಸಾಮಾಜಿಕ ಸಂಘಟನೆಯಲ್ಲಿ ಜನರನ್ನು ಜಾಗೃತ ಮಾಡ್ತಕ್ಕಂಥದ್ದು, ಅರಿವು ಮೂಡಿಸ್ತಕ್ಕಂಥ ಕಾರ್ಯದಲ್ಲಿ ನಾನು ತೊಡಗಿದ್ದೀನಿ. ಮತ್ತು ಅದಕ್ಕಾಗಿ ಯಾವುದೇ ರಾಜಕೀಯ ಪಕ್ಷದ ಬಲೆಗೆ ಸಿಕ್ಕೊಂಡು ಯಾವುದೇ ರಾಜಕೀಯದ ಪಕ್ಷದಲ್ಲಿ ನಾವು ಸೇರಿಕೊಂಡು ಈ ಕೆಲಸ ಮಾಡಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ನನ್ನ ಬೆಂಬಲಿಗರನ್ನು ಅಭಿಪ್ರಾಯ ಪಡೆದ ನಂತರ ಮುಂದಿನ ದಿನಗಳಲ್ಲಿ ವಿಚಾರ ನನ್ನ ಬೆಂಬಲಿಗರುಗಳ ಒಳಿತಿಗಾಗಿ ಮತ್ತು ತಾಲೂಕಿನ ಅಭಿವೃದ್ಧಿ ಒಳಿತಿಗಾಗಿ ಮುಂದೆ ಅದರ ಬಗ್ಗೆ ಚಿಂತನೆ ಮಾಡ್ಬೋದು. ಸದ್ಯಕ್ಕಂತೂ ಈ ಚುನಾವಣೆಯಲ್ಲಿ ನಾನು ಯಾವುದೇ ಪಕ್ಷದ ಜೊತೆಗೆ ಗುರುತಿಸ್ಕೊಳ್ಳೋಕ್ಕೆ ತಯಾರಿಲ್ಲ, ಗುರುತಿಸ್ಕೊಳ್ಳೋದಿಲ್ಲ. ಅಂದ್ರೆ ಬೀದರ್ ಲೋಕಸಭೆ, ಕಲಬುರಗಿ ಲೋಕಸಭೆಗೆ ಕಾಂಗ್ರೆಸ್ ಬೆಂಬಲ ನಾನು ಕೊಡ್ತೀನಿ. ನನ್ನ ಬೆಂಬಲಿಗರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ.
ಬೆಂಬಲ ಕೊಡಬೇಕು ಅಂತೇಳಿ ಅವರಿಗೆ ಕಪ್ಪು ಧ್ವಜ ಪ್ರದರ್ಶನ ಮಾಡಿ ಬಂಧನಕ್ಕೊಳಗಾಗಿರ್ತಕ್ಕಂಥದ್ದು ಮರೆಯತಕ್ಕಂಥದ್ದಲ್ಲ. ಇದರ ಅರ್ಥ ಈ ಬಿ ಜೆ ಪಿಯವರು 371J ವಿರೋಧ ಮಾಡಿದವರು ಇವತ್ತು ಅವ್ರದ್ದು ಯಾವುದೇ ರೀತಿಯಿಂದ ಇದರಲ್ಲಿ ಅವ್ರದ್ದು ಮಾಡಿರ್ತಕ್ಕಂಥದ್ದು ಪಾಲು ಇಲ್ಲ. ಈ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ಅಭಿವೃದ್ಧಿ ಅಧಿಕಾರ ಮತ್ತು ಈ ಭಾಗದ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಚುನಾಯಿಸಬೇಕಾಗಿದೆ. ವಿಶೇಷವಾಗಿ ಭಾರತದ ಸಂವಿಧಾನವನ್ನು ತಿದ್ದುತ್ತೇವೆ, ತಿರುಚುತ್ತೇವೆ ಅಂತ ಹೇಳ್ತಕ್ಕಂಥವರು ಮತ್ತು ಸಂವಿಧಾನ ಸುಡುತ್ತೇವೆ ಅಂತ ಹೇಳ್ತಕ್ಕಂಥವರಿಗೆ ಜನರು ಮತ ಕೊಡೋದಿಲ್ಲ. ಮತವನ್ನು ಅವರಿಗೆ ಕೊಡಲಾರ್ದೆ ತಿರಸ್ಕರಿಸ್ತಾರ ಅಂತಕ್ಕನ್ನೋದನ್ನು ನಾವಿಲ್ಲಿ ಹೇಳಬೇಕಾಗ್ತದೆ. ಮತ್ತು ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ, ಮತದಾರರಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕಾಯಿತು ಅಂತಂತಂದರೆ ಈ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಾದಂಥ ಬೀದರ್ ಕ್ಷೇತ್ರದ ಈಶ್ವರ್ ಖಂಡ್ರೆಯವರು ಮತ್ತು ಕಲಬುರಗಿ ಕ್ಷೇತ್ರದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಾನು ಜನರಲ್ಲಿ ಮತ್ತು ಮತದಾರರಲ್ಲಿ ಮನವಿ ಮಾಡ್ತೀನಿ. ಸರ್ ನಿಮ್ಮ ಮುಂದಿನ ನಡೆ ಹೆಂಗೆ ಸರ್? ಏನು ಕಾಂಗ್ರೆಸ್ ನಾನಂತೂ ಸದ್ಯಕ್ಕೆ ನಾನು ಯಾವ ಪಕ್ಷದಲ್ಲಿಯೂ ಕೂಡ ಗುರುತಿಸ್ಕೊಳ್ಳಿಕ್ಕೆ ಮತ್ತು ಸೇರ್ಪಡೆ ಆಗಲಿಕ್ಕೆ ನಾನು ತಯಾರಿಲ್ಲ. ನಾನು ಹೈದರಾಬಾದ್ ಕರ್ನಾಟಕ ಸಮಾಜ ಜಾಗರಣ ಮಂಚ ಅಂತೇಳಿ ಒಂದು ಸಾಮಾಜಿಕ ಸಂಘಟನೆ ಇದೆ. ಆ ಸಾಮಾಜಿಕ ಸಂಘಟನೆಯಲ್ಲಿ ಜನರನ್ನು ಜಾಗೃತಿ ಮಾಡ್ತಕ್ಕಂಥದ್ದು, ಅರಿವು ಮೂಡಿಸ್ತಕ್ಕಂಥ ಕಾರ್ಯದಲ್ಲಿ ನಾನು ತೊಡಗಿದ್ದೀನಿ. ಮತ್ತು ಅದಕ್ಕಾಗಿ ಯಾವುದೇ ರಾಜಕೀಯ ಪಕ್ಷದ ಬಲೆಗೆ ಸಿಕ್ಕೊಂಡು ಯಾವುದೇ ರಾಜಕೀಯ ಪಕ್ಷದಲ್ಲಿ ನಾವು ಸೇರಿಕೊಂಡು ಈ ಕೆಲಸ ಮಾಡಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ನನ್ನ ಬೆಂಬಲಿಗರನ್ನು ಅಭಿಪ್ರಾಯ ಪಡೆದ ನಂತರ ಮುಂದಿನ ದಿನಗಳಲ್ಲಿ ವಿಚಾರ ನನ್ನ ಬೆಂಬಲಿಗರುಗಳ ಒಳಿತಿಗಾಗಿ ಮತ್ತು ತಾಲೂಕಿನ ಅಭಿವೃದ್ಧಿ ಒಳಿತಿಗಾಗಿ ಮುಂದೆ ಅದರ ಬಗ್ಗೆ ಚಿಂತನೆ ಮಾಡ್ಬೋದು. ಸದ್ಯಕ್ಕಂತೂ ಈ ಚುನಾವಣೆಯಲ್ಲಿ ನಾನು ಯಾವುದೇ ಪಕ್ಷದ ಜೊತೆಗೆ ಗುರುತಿಸ್ಕೊಳ್ಳೋಕೆ ತಯಾರಿಲ್ಲ, ಗುರುತಿಸ್ಕೊಳ್ಳೋದಿಲ್ಲ. ಅಂದ್ರೆ ಬೀದರ್ ಲೋಕಸಭೆ, ಕಲಬುರಗಿ ಲೋಕಸಭೆಗೆ ಕಾಂಗ್ರೆಸ್ ಬೆಂಬಲ ನಾನು ಕೊಡ್ತೀನಿ. ನನ್ನ ಬೆಂಬಲಿಗರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ, ಬೆಂಬಲ ಕೊಡಬೇಕು ಅಂತೇಳಿ. ಇಂದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ TAPCM ಅಧ್ಯಕ್ಷರು ಹಾಗೂ ಸಮಾಜ ಜಾಗರಣ ಮಂಚ್ ಹೈದರಾಬಾದ್ ಕರ್ನಾಟಕ ವಿಭಾಗದ ಸಂಚಾಲಕರಾದ ಸನ್ಮಾನ್ಯ ಶ್ರೀ ರಮೇಶ್ ಅಕ್ಕಾಪುರ್ ಸರ್ ಅವರು ನಮ್ಮ ಕನಸಿನ ಭಾರತ ಚಾನಲನ್ನು ಶುಭಾಶಯ ಕೋರಿದರು. ಹಾಗೂ ಕಲಬುರಗಿ ಲೋಕಸಭೆ ಮತ್ತು ಬೀದರ್ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಬೆಂಬಲವನ್ನು ಘೋಷಿಸಿದರು.